ನಾವೀಗ ಇಂಡಿ ತಾಲೂಕಿನ ಟಾಕಳಿ ಗ್ರಾಮದ ಮಾರುತಿ ಕೋಳಿ ಇವರ ಕಬ್ಬಿನ ತೋಟದಲ್ಲಿ ಬಂದೀವಿ. ನಮ್ಮ ನೆಟ್ಸರ್ವ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿಯ NPK ಬಯೋ 95 ಮತ್ತು ಸ್ಟಿಮ್ರೀಸ್ ಈ ಔಷಧಗಳನ್ನ ಅವರು ಬಳಸಿದ್ದಾರೆ. ಅವ್ರಿಗೆ ಏನೇನು ವ್ಯತ್ಯಾಸ ಅನಿಸದ, ಅವ್ರ ಕಬ್ಬು ಏನು ಡೆವಲಪ್ಮೆಂಟ್ ಆಗ್ಯದ ಅವ್ರ ಮುಖದಿಂದ ನಾವು ಕೇಳೋಣ. ನಮಸ್ಕಾರ ಕೋಳಿ ಅವರೇ. ನಮಸ್ಕಾರ ಸಾಹೇಬ್ರೆ. ನಮ್ಮ ಕಂಪನಿಯ NPK ಬಯೋ 95 ಮತ್ತು ಸ್ಟಿಮ್ರೀಸ್ ನೀವು ನಿಮ್ಮ ಕಬ್ಬಿಗೆ ಬಳಸಿರಿ. ಅದರಿಂದ ನಿಮ್ಗೆ ಏನೇನು ವ್ಯತ್ಯಾಸ ಅನಿಸದ, ಏನೇನು ಡೆವಲಪ್ಮೆಂಟ್ ಆಗ್ಯದ, ಮತ್ತು ರಾಸಾಯನಿಕ ಗೊಬ್ಬರದ ಏನು ಉಳಿತಾಯ ಆಗ್ಯದ ಇವೆಲ್ಲ ನೀವು ಹೇಳಬೇಕಾಗ್ಯದ. ಎಷ್ಟು ಸ್ಪ್ರೇ ಮಾಡಿರಿ ಈಗ ಸಾಹೇಬ್ರೆ? ಇದು 4 ಎಲೆ 5 ಎಲೆ ಇದ್ದಾಕ ತೇಲಿ ಸಾಹೇಬ್ರು ಹೇಳಿಸಿ ಒಂದು ಸ್ಪ್ರೇ ಮಾಡಿದ್ದೇವ್ರಿ. ಸ್ಪ್ರೇ ಮಾಡ್ರಿ, ಅಡ್ಡಿಲ್ಲ. ಮುಂದ ನೀರ್ನಾಗ ಬಿಟ್ಟಿದ್ದೇವ್ರಿ. ಅದು ನೀರ್ನಾಗ NPK ಬಿಟ್ಟಿರಿ. ಇದು ಅಂತ ಹೇಳ್ರಿ 95 ಅದ್ರಾಗ ಬಿಟ್ಟಿರಿ, ಯಾಕಂದ್ರೆ ಜಮೀನ್ ಮೆತ್ತಗಾಗತ್ತೆ ಅದರಿಂದ. ಅಡ್ಡಿಲ್ಲ ಬಿಟ್ಟಿದ್ದೇವ್ರಿ. ಅದು ಇಂಥವು 3 ಸಲ ಮಾಡಿದ್ರಿ ಸಾಹೇಬ್. 3 ಸಲ ತೆಳಗ್ ಬಿಟ್ಟಿರಿ. ಅಡ್ಡಿಲ್ಲ. ನೀನ್ ರಾತ್ರಿನೇ 3ನೇದ್ರಿ ಈಗ್ರಿ. ಈಗ 3ನೇ ಸಲ ಬಿಟ್ಟಿರಿ. ಅಡ್ಡಿಲ್ಲ. ಅವು ಕಾಂತ ಈ ಸರ್ಕಾರ ಕಾಂತ್ರಿ ಒಮ್ಮೆ 1.5 ಚೀಲ ಹೊಡೆದಿರಿ ಫಸ್ಟ್ ರೀ. ಈಗ ಬೋದಿಗೆ ಹಾಕೋಳಾಗ 2 ಚೀಲ ಹೊಡೆದಿರಿ. ಒಟ್ಟು 2 ಸಲ ರಾಸಾಯನಿಕ ನೀವು ಯೂಸ್ ಮಾಡಿರಿ. ಅಡ್ಡಿಲ್ಲ. ನಾವ್ ಹೇಳ್ತೀವಿ ನಿಮ್ಗ 50% ನೀವು ಯೂಸ್ ಮಾಡ್ಬೇಕು ಅಂತ ಹೇಳಿ. ಅಡ್ಡಿಲ್ಲ ಮಾಡಿಲ್ಲ ಸಾಹೇಬ್ರ. ಅಡ್ಡಿಲ್ಲ. ಈಗ ಅದರಿಂದ ನಿಮ್ಗೆ ಏನೇನ್ ಡೆವಲಪ್ಮೆಂಟ್ ಅನ್ಸದ್ರಿ? ಎಲೆಗಳು ಹೆಂಗ ಅನಸ್ತಾವ ನಿಮ್ಗ? ಹಿಂಗ ಅಡ್ಡಗಲದಾರ ಸಾಹೇಬ್ರ, ಹಚ್ಚಗದಾವ. ಅಡ್ಡಿಲ್ಲ. ದಪ್ಪನು ಬಂದವು. ಅಡ್ಡಿಲ್ಲ. ಈಗ ಗಡ್ಡಿ ಎಷ್ಟು ಹೊಡೆದವ್ರಿ? ಈಗ ಎಷ್ಟು ತೋರಿಸ್ತೀರ? ಎಣಸ್ತೀರಿ ಅದಕ್ಕ? ಎಣಸ್ರಿ. ನೀವೇ ಎಣಸ್ರಿ. 1 2 3 4 5 6 7 8 9 10 11 12 12ರಿಂದ 13 ಗಡ್ಡೆ ಅದಕ್ಕೆ ಹೊಡೆದಾವ. ಅಡ್ಡಿ ಇಲ್ಲ. ಈಗ ಅದಕ್ಕೆ ಗಣಿಕಿನೂ ಆಗ್ಯದ್ರಿ. ಎಷ್ಟು ತಿಂಗಳ ಕಬ್ಬದ್ರಿ ಇದು? ಇದು 4ನೇ ತಿಂಗಳ ನಿನ್ನಿನ ಅಮಾಸಿ ಚಾಲು ಐತ್ರಿ ಸರ್. ಅಡ್ಡಿ ಇಲ್ಲ. 4 ತಿಂಗಳ ಕಬ್ಬಿಗೆ ಗಣಿಕಿನೂ ಬಂದಾವ. ಚಲೋ. ಎಷ್ಟು ಗಣಿಕೆ ಬಂದವ್ರಿ ಕಬ್ಬೀಗ? ಗಣಿಕೆ ಎಣಸ್ರಿ ನೀವು. ಅಡ್ಡಿ ಇಲ್ಲ. 1 3 4 5 6 7 8 ಹೆಂಗದ್ರಿ ಗಣಿಗೆ ಎಣಸುವಾಗ ಈ ನೋಡ್ರಿ ಮೊದ್ಲಿನ ತೆಳಗ್ ತಗೋಬೇಕು. 1 2 3 4 5 6 ಗಣಿಕೆ ಆಗ್ಯಾವ. ಮುಂದಿನ ಡೆವಲಪ್ಮೆಂಟ್ ಚಲೋ ನಡೆದೈತಿ. ಅಡ್ಡಿ ಇಲ್ಲ. 4 ತಿಂಗಳ ಕಬ್ಬಿಗೆ 6ರಿಂದ 7 ಗಣಿಕೆ ನಿಮ್ಗೆ ತಯಾರಾಗ್ಯದ. ಮತ್ 13 12 13 ಗಡ್ಡಿ ಹೊಡೆದದ. ನಿಮ್ಗೆ ಏನ್ ಅನ್ಸತ್ರಿ? ಇದು ಎಷ್ಟು ಎಕರೆ ಪ್ಲಾಟ್ ಅದ್ರಿ? ಸವಾ ಎಕರೆ. ಇಲ್ಲಿ ಮಾತಾಡ್ತಾರ ನಮ್ಮ ಬಾಬಾ ಜೋಡಿ. ಸವಾ ಎಕರೆ ಪ್ಲಾಟ್ ಅದ. ಅಡ್ಡಿ ಇಲ್ಲ. ಎಷ್ಟು ಟನ್ ಉತ್ತಾರಿ ಹೊಂಡ್ಬೋದು ಅಂತ ನಿಮ್ಗೆ ಅನ್ಸ್ತದ್ರಿ? ಈಗ 60-65 65 ಟನ್ ಹೊಂಡ್ಬೇಕು. ಅಡ್ಡಿ ಇಲ್ಲ. ಅಂದ್ರೆ 60 ಮುಂದೆ ನಿಮ್ಗೆ ಉತ್ತಾರಿ ಹೊಂಡದ ನಿಮ್ಗೆ ಖಾತ್ರಿ ಅದ. ರಾಸಾಯನಿಕದ ಖರ್ಚು ಎಷ್ಟಾಗ್ಯದ್ರಿ ಈಗ ನಿಮ್ದು? 1.5 ಚೀಲ 2 ಚೀಲ. 2 ಚೀಲ ಅಂದ್ರೆ 3ರಿಂದ 4 ಸಾವಿರ ರೂಪಾಯಿ ಖರ್ಚು ಮಾಡ್ರಿ. ಇಲ್ಲ 4 ಸಾವಿರ ಇಲ್ರಿ. 2 ಸಾವಿರ ರೂಪಾಯಿ ಖರ್ಚು ಮಾಡಿರಿ. ಅಡ್ಡಿ ಇಲ್ಲ. ಈಗ ನಮ್ಮ ಕಂಪನಿದ ಔಷಧಿ ಎಷ್ಟು ಬಳಸಿರಿ ನೀವು? ಈಗ ಇದು ಲಾಸ್ಟ್ ಒಂದು ಉಳ್ದ್ರಿ ಸಾಹೇಬ್ರಿ. ಒಂದು ಉಳ್ದದ. ಅಡ್ಡಿ ಇಲ್ಲ. 6 ಸಾವಿರ ರೂಪಾಯಿ ನೀವು ತುಂಬಿದ್ರೆ ಅವಾಗ ಅದ್ರ ಒಂದು ಉಳ್ದೈತಿ. ಅಂದ್ರೆ ಅಡ್ಡಿ ಇಲ್ಲ. 4ರಿಂದ 5 ಸಾವಿರ ರೂಪಾಯಿ ನಮ್ದು ಗೊಬ್ಬರ ನೀವು ಯೂಸ್ ಮಾಡಿರಿ. ಈಗ ನೋಡ್ರಿ, ಅದರಿಂದ ನಿಮ್ಗೆ ಉಳಿತಾಯ ಎಷ್ಟಾಗಿತ್ರಿ? ಈಗ ರಾಸಾಯನಿಕ ಎಷ್ಟು ಹೋಗಿದ್ರಿ ನೀವು ಮೊದಲ? ನಮ್ಮಲ್ಲಿ ರೈತರು ಮಕ್ಕಳು ಹೋಗಿದ್ದಾರೆ ಸಾಹೇಬ್ರ. ನಾವು ಇದು ಫಸ್ಟ್ ಹೊಲ ತಗೊಂಡಿದ್ದೇವೆ. ನಮ್ಗೆ ಇದ್ರ ಮಾಹಿತಿ ಐತಿಲ್ಲ. 10 ಸಾವಿರ ರೂಪಾಯಿ ಮುಂದೆ ಹೋಗಿತ್ರಿ. ಅದ್ರಂದ ಒಟ್ಟೆ 2 ಸಾವಿರ ರೂಪಾಯಿ ನೀವು ಬಳಸಿರಿ ರಾಸಾಯನಿಕ. 8 ಸಾವಿರ ರೂಪಾಯಿ ರಾಸಾಯನಿಕ ಗೊಬ್ಬರದ ನಿಮ್ದು ಉಳಿತಾಯ ಆಗ್ಯದ. ನಮ್ದು 5 ಸಾವಿರ ರೂಪಾಯಿ ನಮ್ಮ ಕಂಪನಿದ ಔಷಧ ನೀವು ಬಳಸಿರಿ. ಈಗ ಉತ್ತಾರದಾಗ ಎಷ್ಟು ಟನ್ ವಾಡ ಅನ್ಸತ್ ನಿಮ್ಗ? ಈಗ 10ರಿಂದ 12 ಟನ್ ನಿಮ್ಗೆ ವಾಡ್ ಅನಿಸ್ತದ. 2 ಸಾವಿರ ರೂಪಾಯಿದಾಗ ಹಿಡಿದ್ರು ಕಮ್ಮಿ 10 ಟನ್ ನಿಮ್ಗೆ 20 ಸಾವಿರ ರೂಪಾಯಿ ನಿಮ್ಗ ಈ ಪ್ಲಾಟ್ದಾಗ ವಾಡ್ ಮಾಡಿ ಶುರುದದ. ಈ ಬಾಕಿ ಮಂದಿದು ಏನದ? 20 ಸಾವಿರ ರೂಪಾಯಿ ನಿಮಗ ಉಳಿತಾಯ. ಇದು ವಾಡ್ ಅಂತೂ ಸಿಗುದೇ ಅದ. ಇದ್ರಾಗ ಉತ್ಪನ್ನದಾಗ ವಾಡ್ ಸಿಗುದದ. ಮತ್ತೆ 8 ಸಾವಿರ ರೂಪಾಯಿ ನಿಮ್ಗೆ ಗೊಬ್ಬರದಾಗ ಉಳಿತಾಯ. ಅಡ್ಡಿ ಇಲ್ಲ. ಈಗ ಬೇರೆ ರೈತರಿಗೆ ಹೇಳು ಸಂದೇಶ ಏನ್ರಿ ನೀವು? ಸಾಹೇಬ್ರ, ಈ ಸರ್ಕಾರ ಗೊಬ್ಬರ ಒಟ್ಟ ವಾಪರಸ್ಬೇಡ್ರಿ. ಅಡ್ಡಿ ಇಲ್ಲ. ಎಷ್ಟ್ ಹೇಳ್ತಾರ ನೀವ್ ಎಷ್ಟ್ ಹೇಳ್ತೀರಿ ಅಟ್ಟೆ ವಾಪರಸ್ಬೇಕಾದ್ರಿ. ನೀವ್ ಹೇಳದಕ್ಕಿಂತ ನಾ ಕಮ್ಮಿ ವಾಪರಸಿದ್ರಿ. ಮತ್ತ ಈಗ ನೀವ್ ಹೇಳ್ದಟ್ಟು ವಾಪರಸ್ಬೇಕ್ರಿ. ನೀವ್ ಹೆಂಗ್ ಹೇಳ್ತೀರಿ ಎಣ್ಣೆ ಬಿಡ್ಬೇಕ್ರಿ. ನೀವ್ ಹೇಳ್ದಂಗನು ನಾ ಮಾಡಿಲ್ರಿ. ನನ್ ಆಗಿಲ್ಲ ಅದು. ನನಗ್ ಹೆಂಗ್ ಸಡವದ ಆ ಪ್ರಮಾಣ ನಾ ಮಾಡಿದ್ರಿ. ಇದಕ್ಕ ಇಟ್ಟೊಟ್ಟಿಗೆ 3 ಸ್ಪ್ರೇ ಆಗ್ಬೇಕಾಗಿತ್ರಿ. 2 ಮಾಡಿದ್ರಿ. ಮತ್ತ ಅವು ನೀರ್ನಾಗ ಬಿಡುದನು ನಾ ಏನಾದ್ರು ಒಂದು ಕಮ್ಮಿ ಮಾಡಿದ್ರಿ. ಮೂರನೇದು ಬಿಟ್ಟಿದ್ರಿ ನಾ ರಾತ್ರಿ. ಕಬ್ಬಿನ ಡೆವಲಪ್ಮೆಂಟ್ ಇದು ಏನಿದೆ ಆದ್ರಿ 3 ಬಾಟ್ಲಿ ಇದು ಬಾಳ ಭಾರಿ ಸಾಹೇಬ್ರಿ. ಚಲೋ ಅದ. ಹಿಂಗ್ ಬಂದದ್ರಿ. ನಮ್ದು ಕಬ್ಬು ಬಲ ಅದ ತಲಗತಾರ್ರಿ. ಈಗ ಇಲ್ಲ ಕಬ್ಬು ಬಲ ಅಂದ್ರೆ ಅಗದಿ ಚಲೋನೇ ಅದ. ನಾವು ನೋಡಿ ಖುಷಿ ಆಗಿವಿ ಈಗ. ಯಾಕಂದ್ರೆ ಈಗ ಮನುಷ್ಯ ಕಾಣಿಸಂಗಿಲ್ಲ. ಎತ್ತರಿಗೆ ಬರೋಬರ್ ನಿಮ್ದು ಅಗದಿ ಕಬ್ಬು ಬಂದದ. 4 ತಿಂಗಳದಾಗ ಮನುಷ್ಯ ಕಾಣಿಸಲ್ಲ ಸಾಹೇಬ್ರಿ. ಹಿಂಗ್ ಕೈ ಬರೋಬರ್ ಅಗದಿ ಚಲೋ ಅದ. ಈ ಬ್ಯಾರೆ ರೈತರಿಗೆ ಹೇಳು ಸಂದೇಶ ಏನ್ರಿ? ಅವ್ರು ತಗೋಬಾರ್ದ್ರಿ? ಎಲ್ಲಾರು ಅವಶ್ಯ ತಗೋಬೇಕು ಸಾಹೇಬ್ರ. ಅವಶ್ಯ ತಗೋಬೇಕು. ಈಗಾಗಲೇ ಇದು ನಂದು ಕಬ್ಬು ನೋಡ್ರಿ, ನಮ್ಮೂರಾಗ 60ರಿಂದ 70 ಜನ ಇದನ್ನೇ ಮಾಡ್ಯಾರ ಸರ್. ಮಾಡ್ಯಾರ. ಅಡ್ಡಿ ಇಲ್ಲ. ನಿತ್ತವ್ರಲ್ಲ ಈಗ ಇವ್ರು
ಬಂದವ್ರು ನಮ್ ದೋಸ್ತರು ಮಾಮಗಳು ಬೀಗ್ರು ಎಲ್ಲಾರು ಊರನ್ ರೈತರಿ ಅವರು ಎಲ್ಲ ಇದನ್ನೇ ಮಾಡ್ಯಾರ್ರಿ. ಎಲ್ಲಾರು ಮಾಡ್ಯಾರ, ಅಡ್ಡಿ ಇಲ್ಲ. ಅಟ್ ಮಾಡ್ಯಾರ್ರಿ, ಇನ್ನೂ ಮಾಡವ್ರಿ ತಮ್ ಬೀಗ್ರು ಬಿದ್ರಿಗೆ ಹೇಳಕತ್ತಾರ್ರಿ. ಅಚ್ಚಾ, ಅಂದ್ರೆ ನೀವು ಹೇಳುವ ಸಂದೇಶ ಅಂದ್ರೇನು ಸಾವಯವ ಬಳಸಿರಿ, ಭೂತಾಯಿಯನ್ನು ಉಳಿಸ್ರಿ ಅನ್ನೋ ಸಂದೇಶ ಅದ. ಯಾಕಂದ್ರೆ ಭೂಮಿಗೆ ರಾಸಾಯನಿಕ ಚಟ ಬಿದ್ದು ಭೂಮಿ ಖರಾಬ್ ಆಗ್ಲಕತ್ತದ. ಹುಳ ಎರಿ ಹುಳ ತಯಾರಾಗ್ಯಾವ, ಎರಿ ಹುಳ ಸಹಿತ ಕಂಡಾಬಿಟ್ಟೆ ಆಗ್ಯಾವ. ಅಡ್ಡಿ ಇಲ್ಲ. ನೀವು ಇದರಿಂದ ಸಮಾಧಾನ ಅದಿರಿ? ಅತಿ ಸಮಾಧಾನ ಅದಿರಿ. ಅಡ್ಡಿ ಇಲ್ಲ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.